ಲಯನ್ಸ್ ಕ್ಲಬ್ ಆಫ್ ನಾಗಮಂಗಲ ಸೆಂಟ್ರಲ್ ವತಿಯಿಂದ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ 516ನೇ ಕೆಂಪೇಗೌಡ ಜಯಂತಿ ಹಾಗೂ ಹೆಣ್ಣು ಮಕ್ಕಳ ಉಪಯೋಗಕ್ಕಾಗಿ ಸ್ಯಾನಿಟರಿ ವೆಂಡಿಂಗ್ ಮೆಷಿನ್ ವಿತರಣೆ ಮತ್ತು ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ವೇದಿಕೆ ಕಾರ್ಯಕ್ರಮವನ್ನು ಕೃಷಿ ಸಚಿವ ಎನ್. ಚಲುವರಾಯಸ್ವಾಮಿ ಅವರ ಪುತ್ರ ಚಿತ್ರನಟ ಸಚಿನ್ ಗಣ್ಯರ ಜೊತೆಗೂಡಿ ಗಿಡಕ್ಕೆ ನೀರು ಎರೆದು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಅರ್ಪಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಲಯನ್ಸ್ ಕ್ಲಬ್ ನಾಗಮಂಗಲ ಸೆಂಟ್ರಲ್ ಅಧ್ಯಕ್ಷರಾದ ಗೀತಾ ದಾಸೇಗೌಡ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಉಪಯೋಗವಾಗಲಿ ಎಂದು ಸ್ಯಾನಿಟರಿ ವೆಂಡಿಂಗ್ ಮೆಷಿನ್ ಈ ಶಾಲೆಗೆ ನೀಡಿದ್ದೇವೆ. ಮಕ್ಕಳು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಸಮಾಜದ ಪ್ರತಿಯೊಂದು ರಂಗದಲ್ಲೂ ಮಹಿಳೆಯರು ಮುನ್ನುಡಿಯಲ್ಲಿದ್ದಾರೆ. ಉತ್ತಮ ವಿದ್ಯಾಭ್ಯಾಸದ ಮೂಲಕ ನಿಮ್ಮ ತಂದೆ ತಾಯಿ ಮತ್ತು ಈ ಶಾಲೆಗೆ ಕೀರ್ತಿಯನ್ನು ತನ್ನಿ ಎಂದು ಆಶಿಸಿದರು. ನಮ್ಮ ದಾನಿಗಳಾದಂಥ ಧನಲಕ್ಷ್ಮಿ ಚಲುವರಾಯಸ್ವಾಮಿ, ಲಯನ್ ಧನಲಕ್ಷ್ಮಿ ಚಲುವರಾಯಸ್ವಾಮಿ ಅವರು ಸಹ ನಮ್ಮ ಜೊತೆಲಿ ಇದ್ದಿದ್ದರಿಂದ ಆ ಕಾರಣದಲ್ಲೇ ಅವ್ರನ್ನ ಕಳಿಸ್ಕೊಟ್ವಿ ಮನೆಗೆ. ಆವತ್ತು ನಾವು ಡಿಸೈಡ್ ಮಾಡಿದ್ದು, ಇಲ್ಲ ನಾವು ಇಲ್ಲಿಗೆ ಏನಾದರೂ ಕೊಡಬೇಕು. ಫೋನ್ ಮಾಡಿ ಕೇಳಿದ್ವಿ ವೆಂಕಟೇಶಣ್ಣಗೆ, ನಿಮ್ಮ ಶಾಲೆಗೆ ಹಿಂಗೆ ಅಂದ್ಕೊಂಡಿದ್ದೀವಿ ಏನು. ಇಲ್ಲ ಅಕ್ಕ, ಒಂದಿದೆ, ಪ್ರಿನ್ಸಿಪಲ್ನ ಒಂದ್ಸಲ ಕೇಳ್ಬಿಡ್ತೀವಿ ರೀ ಅಂತ ಅಂದರು. ಪ್ರಿನ್ಸಿಪಾಲ್ನವ್ರ ಕೇಳಿದ್ರು, ಮತ್ತೆ ಹೇಳಿದ್ರು, ಇಲ್ಲ ನಮ್ಗೆ ತುಂಬ ಅವಶ್ಯಕತೆ ಇದೆ, ಸ್ಟ್ರೆಂತ್ ಇಷ್ಟಿದೆ. ಯಾಕೆಂದರೆ ಈಗ ನಾವು ಡಿಜಿಟಲ್ ಬೋರ್ಡ್ನ ಎಲ್ಲ ಶಾಲೆಯಲ್ಲೂ ಏನು ಕೊಟ್ವಿ ಅಂದರೆ, ನಾವು ಹೇಗೆ ನಮ್ಮ ಮಕ್ಕಳು ಆ ಶಿಕ್ಷಕರು ಸಹ ಅವರ ಮನೆಯಲ್ಲಿ ಒಬ್ಬ ಮಗುವಿಗೆ ತಂದೆ ತಾಯಿಗಳಾಗಿರ್ತಾರೆ. ಅವರ ಜವಾಬ್ದಾರಿ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಡೆಸ್ಟ್ ಅಲರ್ಜಿ ಆಗಿ ತುಂಬ ಟೀಚರ್ಸ್ಗೆ ಶ್ವಾಸಕೋಶದ ಪ್ರಾಬ್ಲಮ್ನ ನಾವು ನೋಡಿದ್ದೀವಿ. ಮಾಮೂಲಿ ಸೀಮೆಸೂರದಲ್ಲಿ ಬರೆಯುವಾಗ ಆ ಡೆಸ್ಟ್ ಮಾಡಿ ಇದು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ನಿನ್ನೆ ಎಲ್ಲ ಡಿಜಿಟಲ್ನ ಬೋರ್ಡ್ನ ಮಕ್ಕಳಿಗೆ ಜೊತೆಗೆ ಶಿಕ್ಷಕರಿಗೂ ಸಹ ನೋಡಿ ಅವರು ಇವಾಗಲೂ ಇದನ್ನ ಕೊಡ್ತಾ ಇರೋದು. ಇದೇ ನಮ್ಮಂತಹ ಮಹಿಳಾ ಶಿಕ್ಷಕಿಯರು ಜೊತೆಗೆ ಮಕ್ಕಳಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಕ್ಕೆ ಒಂದು